ಉಪವಾಸ. ಉಪ ಅಂದ್ರೆ ಏನು? ಸಮೀಪ ಅಂತ. ವಾಸ ಅಂದ್ರೆ ಇರುವುದು. ಉಪವಾಸ ಅಂದ್ರೆ ಏನಪ್ಪಾ? ನೀ ದೇವ್ರ ಮ್ಯಾಗ ಭಕ್ತಿ ಏನಿ ಅಂತಂದ್ರ ಅವನ ಹತ್ರ ಇರೋದಕ್ಕೆ ಉಪವಾಸ. ನೀವು ಊಟ ಬಿಡೋದು ಉಪವಾಸ ಅನ್ಕೊಂಡ್ಬಿಟ್ಟಿರಿ. ಉಪವಾಸ ಅಂದ್ರೆ ಅವನ ಹತ್ರ ಇರ್ಬೇಕು, ಅವ್ನ್ ಬಿಟ್ಟು ಹೋಗಂಗಿಲ್ಲ. ಅವ್ನ ಧ್ಯಾನ ಮಾಡ್ಬೇಕು, ಅವ್ನ ಪೂಜೆ ಮಾಡ್ಬೇಕು, ಅದ ಉಪವಾಸ. ಅದನ್ನ ಬಿಟ್ಟು ಆ ದೇವ್ರಿಗೆ ನಾ 10 ದಿವಸ ಊಟ ಬಿಡ್ತೀನಿ, ಈ ದೇವ್ರಿಗೆ ಇಷ್ಟು ಊಟ ಬಿಡ್ತೀನಿ. ಕಲ್ಲೊಳಗಿರೋ ಕಪ್ಪಿಗೂ ಊಟ ಹಾಕವ, ಮ್ಯಾಗಿರೋ ಬೆಟ್ಟದಾಗ ಇರೋ ಹುಲ್ಲಿಗೂ ಊಟ ಹಾಕವ. ಅವ ಯಾಕೆ ನಿಮಗೆ ಊಟ ಬಿಡಂತಾನ? ನೀವು ಊಟ ಬಿಟ್ರೆ ಅವ್ನ್ ಬರೋದೇನೈತಿ? ಎಲ್ಲಾ ದೇವ್ರಿಗಿಂತ ದೊಡ್ಡ ದೇವ್ರು ಯಾವ್ದು ಅಂತಂದ್ರೆ ಹೊಟ್ಟೆ ಅಂತ. ಹೌದ್ರಿ, ಎಲ್ಲಾ ದೇವ್ರಿಗಿಂತ ದೊಡ್ಡ ದೇವ್ರು ಯಾವ್ದು? ಹೊಟ್ಟಿನ. ಇವತ್ತು ನಾವು ಬದುಕಾಕತ್ತೀವಿ ಅಂದ್ರೆ ಎದರಿಂದ ಬದುಕಾಕತ್ತೀವಿ? ಹೊಟ್ಟೆ ಐತಿ, ಅನ್ನದ ಶೀಲ ಐತಿ ಅಂತ ಬದುಕಾಕತ್ತೀವಿ. ಹೊಟ್ಟಿ ಇಲ್ಲ ಅಂದ್ರೆ ಯಾರು ಬದುಕಾಕ ಸಾಧ್ಯ ಇಲ್ಲ. ಅದಕ್ಕೆ ಹೊಟ್ಟಿ ಮರಗಿಸ್ಬಾರ್ದು ಯಾವಾಗೂ. ಅದಕ್ಕೆ ಮೊದಲ ಪೀಠೋಬ ಆಮ್ಯಾಗ ವಿಠೋಬ ಅಂತ. ಮೊದಲು ಪೀಠೋಬ ರಾಮ್ ಹೊಟ್ಟಿ ತುಂಬಿಸ್ಕೊ ನೀವು ಮೊದಲು, ಆಮ್ಯಾಗ ಏನ್ ಮಾಡು? ದೇವ್ರನ್ನ ನಾವೇನ್ ಬ್ಯಾಡನ್ನ ಭಕ್ತಿ ಇರಬೇಕು. ಅವನಂತಲ್ಲಿ ಏನಿರ್ಬೇಕು ನೀವು? ಉಪವಾಸ ಅಂದ್ರೆ ಅವನ ಹತ್ರ ಇರಬೇಕು, ಅವನ ಮೇಲೆ ನಂಬಿಕೆ ವಿಶ್ವಾಸ ಇವೆರಡೂ ಕೂಡ ದೃಢವಾಗಿರ್ಬೇಕು. ಯಾವಾಗ ನಿಮ್ಮ ನಂಬಿಕೆ ವಿಶ್ವಾಸ ದೃಢವಾಗಿರ್ತಾವೋ, ನೀವು ಉಪವಾಸ ಇದ್ರೂ ಒಲಿತಾನ, ಉಪವಾಸ ಇರ್ಲಿಲ್ಲ ಅಂದ್ರೂ ಕೂಡ ಆ ಭಗವಂತ ಒಲಿತಾನ.